demo2.eoffice. ಪಾಸ್ವರ್ಡ್ ಡೆಮೋದಲ್ಲಿ ಸೇಮ್ ಇರುತ್ತೆ. ಕೇಸ್ ವರ್ಕರ್ ಲಾಗಿನ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಲಾಗಿನ್ ಮಾಡೋದು ಹೀಗೇನೆ. ಕೇಸ್ ವರ್ಕರ್ ಲಾಗಿನ್ ಮಾಡಾದ್ಮೇಲೆ ನೋಡಿ ಅವ್ರ ಪ್ರೊಫೈಲ್ ನೋಡಿ. ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಪ್ರೊಫೈಲ್ ಅವರ ಡೆಸಿಗ್ನೇಷನ್ ಕೂಡ ಇಲ್ಲೇ ವೀವ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಹೇಳ್ಬೇಕು ನೀವೇ ಇವಾಗ. ಮೀಟಿಂಗ್ ಟೀ ಬ್ರೇಕ್ ಏನ್ರ ಹೇಳ್ರಿ. ನೆಕ್ಸ್ಟ್ ಟಪಾಲ್ ಎಲ್ಲಿ ಬಂದಿರುತ್ತೆ? ರಸೀಪ್ಟ್ ಇನ್ಬಾಕ್ಸ್ ಬಂದಿದೆಯಾ? ರಸೀಪ್ಟು ಬಂದಿದೆ ಮೇಡಮ್, ಬಂದಿದೆ ಮೇಡಮ್. ಸರ್ ಅಲ್ರಿ ಮೇಡಮ್ ಅವರು ಸೆಂಟ್ ಬೈ ಯಾರು ಕಳಿಸಿರೋದು, ಯಾವ ಟೈಮಲ್ಲಿ, ಮಾಡಬಾರ್ದು ಸರ್. ಡ್ಯೂ ಡೇಟ್ ಏನು ಕೊಟ್ಟಿದ್ದಾರೆ, ರಿಮಾರ್ಕ್ಸ್ ಏನು ಹಾಕಿದ್ದಾರೆ. ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಎಲ್ಲವನ್ನು ಕೂಡ ನೀವು ಕೇಸ್ ವರ್ಕರ್ ಪಾತ್ರ ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಫೈಲ್ ಕ್ರಿಯೇಷನ್ ಶುರುವಾಗೋದೇ ಕೇಸ್ ವರ್ಕರ್ ಇಂದ. ಟಪಾಲ್ ಬಂದಾಗ ಟಪಾಲ್ ಇನ್ವರ್ಟ್ ಮಾಡ್ಕೊಳ್ಳೋದು ಅವ್ರ ಪಾತ್ರ ಬಹಳ ಮುಖ್ಯ. ಪ್ರತಿಯೊಬ್ಬರದು ಕೂಡ ಪಾತ್ರ ಮುಖ್ಯನೇ. ಓಕೆನಾ? ನೆಕ್ಸ್ಟ್ ಇವಾಗ ಕೇಸ್ ವರ್ಕರ್ ಲಾಗಿನ್ ನಲ್ಲಿ ಟಪಾಲ್ಗಳನ್ನ ಓಪನ್ ಮಾಡಿ ಫೈಲ್ ಪುಟ್ ಅಪ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಇದೆ ನೋಡ್ರಿ ನೀವು ಜ್ಯೋತಿ ಮೇಡಮ್ ರಸಿಪ್ಟ್ ಇನ್ಬಾಕ್ಸ್ ಗೆ ಹೋಗ್ಬೇಕು. ರಸಿಪ್ಟ್ ಇನ್ಬಾಕ್ಸ್ ಅಲ್ಲಿ ಎಲ್ಲಾ ಟಪಾಲ್ಗಳು ಬಂದಿರುತ್ತೆ. ಟಪಾಲ್ ನಂಬರ್, ರಸಿಪ್ಟ್ ನಂಬರ್ ಅಂದ್ರೆ ಟಪಾಲ್ ನಂಬರ್. ಟಪಾಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ ಕೇಸ್ ಈ ಟಪಾಲ್ ನ ಓಪನ್ ಮಾಡಿ ನೋಡ್ತಾ ಇದ್ರೆ ಕೇಸ್ ವರ್ಕರ್, ಈ ಟಪಾಲು ನಿಮ್ದಲ್ಲ, ಬೇರೆ ಸೆಕ್ಷನ್ ಹೋಗ್ಬೇಕಾಗಿರುತ್ತೆ. ಅದನ್ನ ಸೆಂಡ್ ಮಾಡ್ಬೋದಲ್ವಾ? ಇಲ್ಲೇನೆ ಆಪ್ಷನ್ ಇದೆಯಾ? ಸೆಂಡ್ ಅಂದ್ರೆ ಮತ್ತೆ ಟು ಅಡ್ರೆಸ್ ಕೇಳುತ್ತೆ. ಯಾವ ಸೆಕ್ಷನ್ ನಲ್ಲಿ ಇರ್ತಕ್ಕಂಥ ಕೇಸ್ ವರ್ಕರ್ ಕಳಿಸ್ಬೇಕು ಅಂತ ಟು ಅಡ್ರೆಸ್ ಹಾಕ್ಬೇಕು. ಸೆಂಡ್ ಬ್ಯಾಕ್ ಅಂದ್ರೆ ವಾಪಸ್ ಆಫೀಸರ್ಗೆ ಹೊರಟೋಗ್ಬಿಡುತ್ತೆ. ಯಾರಿಂದ ಬಂದಿರೋ ಟಪಾಲ್ ಅವ್ರಿಗೆ ಹೊರಟೋಗ್ಬಿಡುತ್ತೆ ವಾಪಸ್. ಅದನ್ನ ಯಾರು ಕ್ಲಿಕ್ ಮಾಡಲ್ಲ ಬಿಡಿ. ಓಕೆನಾ? ಸೆಂಡ್ ಬ್ಯಾಕ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ನೆಕ್ಸ್ಟ್ ಅವ್ರಿಗೆ ಇನ್ಬಾಕ್ಸ್ ಹೋಗುತ್ತೆ. ಮತ್ತೆ ರಸಿಪ್ಟ್ ಇನ್ಬಾಕ್ಸ್ ಹೋಗುತ್ತೆ. ಟಪಾಲ್ಗಳೆಲ್ಲ ಯಾರೇ ಲಾಗಿನ್ ಬಂದ್ರು ರಸಿಪ್ಟ್ ಇನ್ಬಾಕ್ಸ್ ಗೆ ಬರೋದು. ಕಂಪ್ಯೂಟರ್ ನಂಬರ್. ಓಕೆ. ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಟಪಾಲ್ ನ ಓಪನ್ ಮಾಡ್ತಾ ಇದೀವಿ. ಟಪಾಲ್ ನ ಕೇಸ್ ವರ್ಕರ್ ಬಿಫೋರ್ ಫೈಲ್ ಪುಟ್ ಅಪ್ ಅಂದ್ರೆ ಫೈಲ್ ಪುಟ್ ಅಪ್ ಮಾಡೋ ಬದಲು ಟಪಾಲ್ ನ ನೋಡ್ತಾರಲ್ವಾ, ಟಪಾಲಿನ ರೀಡ್ ಮಾಡಬಹುದು. ಮತ್ತೆ ಈ ಕಡೆ ಇನ್ವರ್ ಡೈರಿಯನ್ನು ಕೂಡ ನೋಡಬಹುದು. ಇಷ್ಟು ನೋಡಿದ್ಮೇಲೆ ಕೇಸ್ ವರ್ಕರ್ ನನ್ನದಲ್ಲ ಇದು ಬೇರೆಯವರು ಕಳಿಸ್ಬೇಕು ಅಂದ್ರೆ ಸೆಂಡ್, ಅಥವಾ ಇವ್ರದೇ ಸಬ್ಜೆಕ್ಟ್ ಆಗಿರುತ್ತೆ, ಇವರೇ ಫೈಲ್ ಪುಟ್ ಅಪ್ ಮಾಡಬೇಕು ಅಂದ್ರೆ ಏನಿದೆ ನೋಡಿ ಆಪ್ಷನ್ ನೋಡಿ, ನೋಟ್ ಮಾಡ್ಕೊಳ್ಳಿ. ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಹೊಸದಾಗಿ ಒಂದು ಫೈಲ್ ಪುಟ್ ಅಪ್ ಮಾಡಬೇಕು ಅಂದ್ರೆ ಮೊದಲು ರಸಿಪ್ಟ್ ಇನ್ಬಾಕ್ಸ್ ಬರಬೇಕು. ರಸಿಪ್ಟ್ ಇನ್ಬಾಕ್ಸ್ ಗೆ ಬಂದು ರಸಿಪ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ, ಟಪಾಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಕುಟಿನ್ಯ ಫೈಲ್ ಕ್ಲಿಕ್ ಮಾಡಬೇಕು. ಕುಟಿನ್ಯ ಫೈಲ್ ಕ್ಲಿಕ್ ಮಾಡೋಣ. ಕುಟಿನ್ಯ ಫೈಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ಫೈಲ್ ಅಂತ ಮತ್ತೆ ಇನ್ನೊಂದು ಆಪ್ಷನ್ಸ್ ಕೇಳುತ್ತೆ. ಹೊಸ ಫೈಲ್ ಮಾಡ್ಬೇಕಾಗಿರ್ತಲ್ವ ನಾವು, ಹಳೆ ಫೈಲ್ ಅಟ್ಯಾಚ್ ಮಾಡ್ಕೊಳ್ಳೋದು ಆಮೇಲೆ ನೋಡೋಣ. ಕ್ರಿಯೇಟ್ ಫೈಲ್, ಫಿಸಿಕಲ್ ಫೈಲ್ ಹೇಗಿರುತ್ತೋ ಅದೇ ರೀತಿಯಲ್ಲಿ ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಫೈಲ್ ಕುಟಿನ್ಯ ಫೈಲ್ ಕ್ಲಿಕ್ ಮಾಡಿದ್ಮೇಲೆ ಕ್ರಿಯೇಟ್ ಫೈಲ್ ಕ್ಲಿಕ್ ಮಾಡಿ ನೆಕ್ಸ್ಟ್ ನೋಡಿ ಫೈಲ್ ಬಂತು. ಫೈಲ್ ರ್ಯಾಪರ್ ಇದು, ಫೈಲ್ ರ್ಯಾಪರ್ ಬಂತಾ? ಓಕೆ. ಫೈಲ್ ಮೇಲೆ ನಿಮ್ಗೆ ನಿಮ್ಮದು ಆಫೀಸ್ ನೇಮ್ ಏನಿರುತ್ತೆ ಆ ಆಫೀಸ್ ನೇಮ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಆಫೀಸ್ ನೇಮ್ ಏನಿರುತ್ತೆ ಆಫೀಸ್ ನೇಮ್ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆನಾ? ಗವರ್ನಮೆಂಟ್ ಆಫ್ ಕರ್ನಾಟಕ ಅಂತ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಆಫೀಸ್ ನೇಮ್, ನಿಮ್ಮ ಆಫೀಸ್ ನೇಮ್ ಡಿಸ್ಪ್ಲೇ ಆಗ್ತದೆ. ಫೈಲ್ ಅಲ್ಲಿ ನಿಮ್ಗೆ ಫಸ್ಟ್ ಇಲ್ಲಿ ಬಾಕ್ಸ್ ಗಳಿರುತ್ತೆ. ನಿಮ್ಗೆ ಫಸ್ಟ್ ನಿಮ್ಮ ಆಫೀಸ್ ನೇಮ್ ಏನಿರುತ್ತೆ ಆಫೀಸ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ.
ಅಡ್ವೊಕೇಟ್ ಜನರಲ್ ಆಫೀಸ್ ಅದು ಎ ಜೆ ಆಫೀಸ್ ಕಲಬುರಗಿ ಬರ್ತದೆ ಬರೋದು ಅದೇ ಬರ್ತದೆ ಸರ್ ಅಡ್ವೊಕೇಟ್ ಜನರಲ್ ಫುಲ್ ಅದು ಬರ್ತಲ್ಲ ಎ ಜೆ ಆಫೀಸ್ ಬರ್ತದೆ ಇಲ್ಲೇ ಬರಬೇಕು. ಫೈಲ್ ಓಪನ್ ಆದ್ಮೇಲೆ ಫಸ್ಟ್ ನಿಮ್ಗೆ ಇಲ್ಲಿ ನಿಮ್ಮ ಆಫೀಸ್ ನೇಮ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕೆಳಗಡೆ ನಿಮ್ಗೆ ಬಾಕ್ಸ್ ಗಳಿರುತ್ತೆ. ಫಸ್ಟ್ ಬಾಕ್ಸ್ ಅಲ್ಲಿ ನಿಮ್ಮ ಆಫೀಸ್ ನೇಮ್ ಏನಿರುತ್ತೆ ಅದನ್ನ ಮತ್ತೆ ಚೂಸ್ ಮಾಡ್ಬೇಕು. ನಿಮ್ಮ ಆಫೀಸ್ ನೇಮ್ ಎಲ್ಲವೂ ಕೂಡ ಡೇಟಾ ಇಲ್ಲಿ ಆಡ್ ಆಗಿರುತ್ತೆ. ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಆಫೀಸ್ ನೇಮ್ದು ಡೇಟಾ ಆಡ್ ಆಗಿರುತ್ತೆ. ಫಸ್ಟ್ ಬಾಕ್ಸ್ ಅಲ್ಲಿ ನಿಮ್ಮ ಆಫೀಸ್ ನೇಮ್ ಅನ್ನು ನೀವು ಚೂಸ್ ಮಾಡ್ಬೇಕು. ಓಕೆನಾ? ನಾನೊಂದು ಆಫೀಸ್ ನೇಮ್ ಚೂಸ್ ಮಾಡ್ತೀನಿ. ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಸೆಕ್ಷನ್ ನೇಮ್ ಚೂಸ್ ಮಾಡ್ಬೇಕು. ಅಡ್ಮಿನ್ ಸೆಕ್ಷನ್, ಅಕೌಂಟ್ ಸೆಕ್ಷನ್. ಈ ಫೈಲ್ ಕ್ರಿಯೇಟ್ ಮಾಡುವಂತವರು ಯಾವ ಸೆಕ್ಷನ್ ಇದ್ದಾರೆ ಆ ಒಂದು ಸೆಕ್ಷನ್ ನ ಚೂಸ್ ಮಾಡ್ಬೇಕು. ಅಕೌಂಟ್ ಸೆಕ್ಷನ್, ಲಾ ಸೆಕ್ಷನ್ ಅಥವಾ ಸೆಕ್ಷನ್ ನಿಮ್ಗೆ ಗೊತ್ತಿರುತ್ತೆ, ಹಲವಾರು ಸೆಕ್ಷನ್ ಇರುತ್ತೆ. ಆ ಸೆಕ್ಷನ್ ಒಂದು ಸೆಕ್ಷನ್ ಚೂಸ್ ಮಾಡ್ತೀನಿ. ಸೆಕ್ಷನ್ ಒಳಗಡೆ ಯಾವ ಸಬ್ಜೆಕ್ಟ್ ಏನ ಫಸ್ಟ್ ಬಾಕ್ಸ್ ಅಲ್ಲಿ ಆಫೀಸ್ ನೇಮ್, ಸೆಕೆಂಡ್ ಬಾಕ್ಸ್ ಅಲ್ಲಿ ಆಫೀಸ್ ಒಳಗಡೆ ಯಾವ ಸೆಕ್ಷನ್, ಸೆಕ್ಷನ್ ಒಳಗಡೆ ಯಾವ ಸಬ್ಜೆಕ್ಟ್ ಅನ್ನೋದನ್ನ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಚೂಸ್ ಮಾಡ್ಬೇಕು. ಕ್ಲಿಯರಾ? ಡ್ರಾಪ್ ಡೌನ್ ಇರುತ್ತೆ, ಸಿಗಲ್ಲ. ಫಸ್ಟ್ ಬಾಕ್ಸ್ ಅಲ್ಲಿ ಆಫೀಸ್ ನೇಮು, ಸೆಕೆಂಡ್ ಬಾಕ್ಸ್ ಅಲ್ಲಿ ಸೆಕ್ಷನ್, ಹಿಂಗೆ ಅಲ್ಲಿ ತೆಳಗ ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಸಬ್ಜೆಕ್ಟ್ ನೇಮ್. ಡ್ರಾದಾಗ ಅವ್ರಿಗೆ ಈಗ ಬರಲ್ರಿ ಇದು. ಅವ್ರ ಕೆಲಸ ಬಂದಿರ್ತಾರೆ ಅವಾಗ ಸಬ್ಜೆಕ್ಟ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ. ಅವರು ಇಷ್ಟೇ. ನೀವು 3 ಬಾಕ್ಸ್ ಅನ್ನು ಫಿಲ್ ಮಾಡಿದ್ಮೇಲೆ ಯಾವ ವರ್ಷದಲ್ಲಿ ಫೈಲ್ ಕ್ರಿಯೇಟ್ ಮಾಡ್ತಿರುತ್ತ ಆ ವರ್ಷ ಡಿಫಾಲ್ಟ್ ಆಗಿ ಬರುತ್ತೆ. ಮತ್ತೆ ಇಲ್ಲಿ ಯಾವ ಸೆಕ್ಷನ್ ಅಲ್ಲಿ ಫೈಲ್ ಕ್ರಿಯೇಟ್ ಮಾಡ್ತಿರುವಂತ ಸೆಕ್ಷನ್ ಕೋಡ್ ಬರುತ್ತೆ. ಅಡ್ಮಿನ್ ಸೆಕ್ಷನ್ ಅಲ್ಲಿ ಎಡಿಎಂ ಕೋಡ್ಗಳು ಆಟೋಮೆಟಿಕ್ ಸೆಕ್ಷನ್ ವೈಸ್ ಸೆಕ್ಷನ್ ಕೋಡ್ ಓಕೆನಾ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ. ಇಷ್ಟು ಬಂದ ನಂತರ ನೀವು ಇಲ್ಲಿ ಟೈಪ್ ಮಾಡಬೇಕು. ಡಿಸ್ಕ್ರಿಪ್ಷನ್, ಫೈಲ್ ನ ಸಬ್ಜೆಕ್ಟ್ ಕನ್ನಡದಲ್ಲಾರು ಟೈಪ್ ಮಾಡಿ, ಟೈಪ್ ಮಾಡಿ. ಮತ್ತೆ ಏನಾದ್ರು ಇಟ್ಕೊಂಡಿದ್ರೆ ಸಬ್ಜೆಕ್ಟ್ ಗಳನ್ನ ಕೇಸ್ ಹತ್ರ ಇರುತ್ತೆ, ಸಬ್ಜೆಕ್ಟ್ ಗಳನ್ನೆಲ್ಲ ಟೈಪ್ ಮಾಡಿ ಒಂದ್ ಕಡೆ ಇಟ್ಕೊಂಡಿರ್ತಾರಲ್ವಾ, ಆ ಸಬ್ಜೆಕ್ಟ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೋದು. ಯಾವ ಸಬ್ಜೆಕ್ಟ್ ಮೇಲೆ ಫೈಲ್ ಪುಟ್ ಅಪ್ ಮಾಡ್ತಿರೋದು ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಏನಿರುತ್ತೆ ಕನ್ನಡದಲ್ಲಿ ಅದು ಟೈಪ್ ಮಾಡಿ, ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ. ಸಬ್ಜೆಕ್ಟ್ ಅನ್ನ ನೀವು ಕಂಪಲ್ಸರಿ ಟೈಪ್ ಮಾಡ್ಲೇಬೇಕು. ನೀವು ಕ್ಯಾಟಗರಿ, ಯಾವ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಫೈಲ್ ಇದು ABCD ಬರಲ್ಲ, ಕ್ಯಾಟಗರಿಗಳದ್ದು ಡ್ರಾಪ್ ಡೌನ್ ಲಿಸ್ಟ್ ಬರುತ್ತೆ. ಕ್ಯಾಟಗರಿ A ಅಂದ್ರೆ ಎಷ್ಟು ವರ್ಷ, ಕ್ಯಾಟಗರಿ B ಅಂದ್ರೆ ಎಷ್ಟು ವರ್ಷ, ಕ್ಯಾಟಗರಿ C ಅಂದ್ರೆ ಎಷ್ಟು ವರ್ಷ, ಆ ತರ ಬರಲ್ಲ ಇಲ್ಲಿ. ಓಕೆನಾ? ಯಾವ ಕ್ಯಾಟಗರಿ ಅಕೌಂಟ್ಸ್ ಸಂಬಂಧಪಟ್ಟ ಅಕೌಂಟ್ಸ್ ಅಲ್ಲಿ ಯಾವ್ಯಾವ ಕ್ಯಾಟಗರಿಗಳಿರುತ್ತೆ, ಅಡ್ಮಿನ್ ಅಲ್ಲಿ ಯಾವ್ಯಾವ ಕ್ಯಾಟಗರಿಗಳು ಬರುತ್ತೆ ಅನ್ನೋದು ಕೂಡ ಡ್ರಾಪ್ ಡೌನ್ ಡಿಸ್ಪ್ಲೇ ಆಗುತ್ತೆ. ಆ ಡ್ರಾಪ್ ಡೌನ್ ನೀವು ಚೂಸ್ ಮಾಡೋದಷ್ಟೇ. ಓಕೆನಾ? ಅಥವಾ ಜನರಲ್ ಅಂತ ಡಿಫಾಲ್ಟ್ ಆಗಿ ಆಪ್ಷನ್ಸ್ ಇದ್ದೇ ಇರುತ್ತೆ. ಓಕೆನಾ? ಕ್ಯಾಟಗರಿ ಅಕೌಂಟ್ ಆಯ್ತು. ರಿಮಾರ್ಕ್ಸ್, ನ್ಯೂ ಫೈಲ್ ಅಂತ ಹೇಳಿ ರಿಮಾರ್ಕ್ಸ್ ಹಾಕೊಳ್ಳೋದು. ಫಿಸಿಕಲ್ ಫೈಲ್ ಅದ್ರದ್ದು ಕಂಟಿನ್ಯೂಯೇಷನ್ ಏನಾದ್ರು ಈ ಆಫೀಸ್ ಅಲ್ಲಿ ಮಾಡ್ತಾ ಇದ್ರೆ ಪ್ರೀವಿಯಸ್ ಫೈಲ್ ಕಂಟಿನ್ಯೂಯೇಷನ್ ಅಂತ ಹಾಕ್ಬಿಟ್ಟು ಪ್ರೀವಿಯಸ್ ಫೈಲ್ ನಂಬರ್ ರಿಮಾರ್ಕ್ಸ್ ಪ್ರೀವಿಯಸ್ ಅಲ್ವಾ, ಗೊತ್ತಾಯ್ತಾ? ಪ್ರೀವಿಯಸ್ ಫೈಲ್ ಕಂಟಿನ್ಯೂಯೇಷನ್ ಅಂತ ಹೇಳಿ ಕೆಲಸನೇ ಇಲ್ಲ. ಪ್ರೀವಿಯಸ್ ಫೈಲ್ ಕಂಟಿನ್ಯೂಯೇಷನ್ ಅಂತ ಹೇಳಿ ಮಾಡಿ 10 ವರ್ಷ ನಿಂದಿರ್ತೀರಿ. 5ವರೆಗೆ ನಿಂದ್ರಜಲ್ಲ ಯಾರು ಟೈಮಿಂಗ್ ಜಸ್ಟ್ ನಂಬರ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆನಾ? ಪ್ರೀವಿಯಸ್ ಫೈಲ್ ಕಂಟಿನ್ಯೂಯೇಷನ್ ಅಂತ ಹೇಳಿ ರಿಮಾರ್ಕ್ಸ್ ಅಲ್ಲಿ ಹಾಕಿ ಕ್ರಿಯೇಟ್ ನೋಡಿ. ಇಷ್ಟು ಕೂಡ ಫೈಲ್ ರ್ಯಾಪರ್ ಮೇಲೆ ನೀವು ಬರೀತಾ ಇರೋದನ್ನ ನೀವು ಟೈಪ್ ಮಾಡ್ತಾ ಇದ್ದೀರಿ. ಕೇಸ್ ವರ್ಕರ್ ಲಾಗಿನ್ ಕ್ರಿಯೇಟ್ ಫೈಲ್ ಪುಟ್ಟಿಂಗ್ ಕ್ಲಿಕ್ ಮಾಡಬೇಕು. ಇರೋ ಕೆಲಸ ಮಾಡ್ಬೇಕು ಸರ್. ಅದ್ರ ಬಿಟ್ರೆ ಕ್ಯಾಂಟೀನ್ ಹೋದೆ ಬೇಡ ಅಂದ್ರೆ ಕ್ಲೋಸ್ ಮಾಡಬೇಕು. ರೆಕಾರ್ಡ್ ರೂಮ್ ಹಾಕಬಹುದು. ಇಲ್ಲೂ ಕೂಡ ಆ ತರ ಆಪ್ಷನ್ ಇದೆ, ರೆಕಾರ್ಡ್ ರೂಮ್ ಹಾಕಬಹುದು. ಇಷ್ಟು ಫಿಲ್ ಮಾಡಿದ್ಮೇಲೆ ಕ್ರಿಯೇಟ್ ಫೈಲ್ ಟು ಪುಟ್ ಇನ್ ಕ್ಲಿಕ್ ಮಾಡಬೇಕು. ಫೈಲ್ ನಂಬರ್ ನಾವು ಕೊಡೋ ಹಾಗಿಲ್ಲ, ಅಪ್ಲಿಕೇಶನ್ ಆಟೋಮೆಟಿಕ್ ಅದೇ ಬರುತ್ತೆ ಫೈಲ್ ನಂಬರ್ ಕೂಡ. ನೋಡಿ
ಫೈಲ್ ನೋಡಿ, ಜಸ್ಟ್ ರೀಡ್ ಮಾಡಿ. ಫೈಲ್ ನಂಬರ್ ವಿಲ್ ಬಿ ಜನರೇಟೆಡ್. ನಂಬರ್ ಜನರೇಟೆಡ್ ವಿಲ್ ಬಿ ಫೈನಲ್ ಕೆನಾಟ್ ಬಿ ಎಡಿಟೆಡ್. ಅಂದ್ರೆ ಒಂದು ಸಲ ಫೈಲ್ ನಂಬರ್ ಜನರೇಟ್ ಆದ್ರೆ ಆ ಫೈಲ್ ನಂಬರ್ ಕೂಡ ಯಾರೂ ಚೇಂಜ್ ಮಾಡಕ್ಕಾಗಲ್ಲ, ಫೈಲ್ ನ ಡಿಲೀಟ್ ಮಾಡಕ್ಕೂ ಆಗಲ್ಲ. ಓಕೆ, ಪ್ರೊಸೀಡ್. ಒಂದ್ಸಾರಿ ಸೇವ್ ಆಗ್ತದೆ. ಗಂಗಾಧರ್ ಸರ್ ಡಬಲ್ ಕನ್ಫರ್ಮೇಶನ್ ಕೇಳುತ್ತೆ ಫೈಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಮತ್ತೊಂದ್ಸಲ ಅದನ್ನ ನಾವು ಡಿಲೀಟ್ ಮಾಡಕ್ ಆಗಲ್ಲ. ಅದಕ್ಕೆ ನ್ಯೂ ಫೈಲ್. ಓಕೆ, ದೊಡ್ಡ ಪ್ರೋಸೆಸ್ ಮೇನ್ ಇರೋದೇ ಕೇಸ್ ವರ್ಕರ್. ನೋಡಿ, ಒಂದು ಫೈಲ್ ಕ್ರಿಯೇಟ್ ಆಗಿ ಫೈಲು ಓಪನ್ ಆಗಿದೆ. ಅದೆಲ್ಲ ಶೀಟ್ ಬಂದಲ್ರಿ ಒಂದು ಫೈಲ್ ಕ್ರಿಯೇಟ್ ಆಗಿದೆ, ನಿಮಗೆ ಫೈಲ್ ಓಪನ್ ಆಗಿದೆ. ನೋಡಿ, ಫೈಲ್ ಓಪನ್ ಆಗಿದೆ, ಫೈಲ್ ಕ್ರಿಯೇಟ್ ಆಗಿರುತ್ತೆ. ವರ್ಕ್ ಮಾಡ್ತಾ ಇರ್ತೀರಾ ಈ ಸಿಸ್ಟಮ್ ಅಲ್ಲಿ. ನಾನು ಫೈಲ್ ಕ್ರಿಯೇಟ್ ಮಾಡಿದ್ವಿ, ಸಿಸ್ಟಮ್ ಪ್ರಾಬ್ಲಮ್ ಅಲ್ಲ, ಸಿಸ್ಟಮ್ ಆನ್ ಆಗಿಲ್ಲ, ಇಂಟರ್ನೆಟ್ ಹೋಯ್ತು. ನೀವು ಮಾಡಿರ್ತಿರಲ್ಲ ಡೇಟಾ ಯಾವುದು ಕೂಡ ಮಿಸ್ ಆಗಿರಲ್ಲ. ನಿಮ್ ಲಾಗಿನ್ ಐಡಿ ಅಥವಾ ಪಾಸ್ವರ್ಡ್ ಹಾಕಿ ಇನ್ನೊಂದು ಸೆಕ್ಷನ್ ಅಲ್ಲಿ ಓಪನ್ ಮಾಡಿದ್ರೆ ನೀವು ಎಲ್ಲಿ ಸ್ಟಾಪ್ ಮಾಡಿದ್ರೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೀವು ವರ್ಕ್ ಮಾಡ್ತಿರೋದು ಯಾವುದೇ ವರ್ಕ್ ಕೂಡ ಸಿಸ್ಟಮ್ ಅಲ್ಲಿ ಸೇವ್ ಆಗ್ತಾ ಇಲ್ಲ, ಸರ್ವರ್ ಅಲ್ಲಿ ಸೇವ್ ಆಗ್ತಾ ಇರೋದು. ಸಿಸ್ಟಮ್ ಆನ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನಮಗೆ ಇದ್ರದ್ದು ಕಂಟಿನ್ಯೂಷನ್ ಇನ್ನೊಂದು ಸಿಸ್ಟಮ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು ನಾವು. ನಿಮ್ಮ ಲಾಗಿನ್ ಐಡಿ ನಿಮ್ಮ ಪಾಸ್ವರ್ಡ್ ಅಲ್ಲಿ ಯಾವ ಡೇಟಾನು ಕರೆಕ್ಟ್ ಆಗಿರಲ್ಲ. ಈಗ ಫೈಲ್ ಕ್ರಿಯೇಟ್ ಮಾಡಿದ್ವಿ, ಏನೋ ಒಂದು ವರ್ಕ್ ಮೇಲೆ ಆಟೋಮೆಟಿಕ್ ಲಾಗೌಟ್ ಆಯ್ತು ಏನೋ, ಅಥವಾ ಇಂಟರ್ನೆಟ್ ಕನೆಕ್ಷನ್ ಹೋಯ್ತು, ಅಥವಾ ಪವರ್ ಹೋಯ್ತು, ಏನೋ ಸಿಸ್ಟಮ್ ಹ್ಯಾಂಗ್ ಆಯ್ತು, ಲಾಗೌಟ್ ಆಯ್ತು. ಈಗ ನಾವು ಲಾಸ್ಟ್ ಎಲ್ಲಿ ಸ್ಟಾಪ್ ಮಾಡಿ ಒಂದು ಫೈಲ್ ಕ್ರಿಯೇಟ್ ಮಾಡಿದೀವಿ ಅಷ್ಟೇ, ನೋಟಿಂಗ್ಸ್ ಹಾಕಿಲ್ಲ, ಲೆಟರ್ ಮಾಡಿಲ್ಲ. ಆ ಫೈಲ್ ಕ್ರಿಯೇಟ್ ಆಗಿದ್ರೆ ಎಲ್ಲಿದೆ ಅಂತ ಹುಡ್ಕೊಳ್ಳೋಣ. ಓಕೆನಾ? ಇವಾಗ ಕೇಸ್ ವರ್ಕರ್ ಲಾಗಿನ್ ಅಲ್ಲಿ ಮತ್ತೆ ಕೇಸ್ ವರ್ಕರ್ ಲಾಗಿನ್. ಕ್ಯಾಪ್ಚಾ, ಈ ಫೈಲ್ ಕೇಸ್ ವರ್ಕರ್ ಕ್ರಿಯೇಟ್ ಮಾಡಿರ್ತಕ್ಕಂಥ ಫೈಲ್ಸ್ ನೋಡ್ಬೇಕು ನಾವು. ಇವಾಗ ನೋಡಿ, ಇಷ್ಟು ಹೊತ್ತು ಮಾಡಿ ರೆಸಿಪ್ಟ್ ಮೊದಲು ಮಾಡಿದ್ದು, ಇವಾಗ ಫೈಲ್ ಎಫ್ ಅಂದ್ರೆ ಫೈಲ್ ಅಂತ ಹೇಳಿ. ಫೈಲ್ ಎಫ್ ಅಂದ್ರೆ ನಾವು ಕೇಸ್ ವರ್ಕರ್ ಲಾಗಿನಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡಿದೀವಲ್ವಾ, ಆ ಫೈಲ್ ಎಲ್ಲಿರುತ್ತೆ? ಕ್ರಿಯೇಟೆಡ್ ಫೋಲ್ಡರ್ ಅಲ್ಲಿ ಇರುತ್ತೆ. ಇನ್ಬಾಕ್ಸ್ ಅಲ್ಲಿ ಬಂದಿರತಕ್ಕಂಥ ಫೈಲು, ಸೆಂಟ್ ಐಟಮ್ಸ್ ಅಲ್ಲಿ ನಾವು ಕಳಿಸಿರ್ತಕ್ಕಂಥ ಫೈಲು, ಕ್ರಿಯೇಟೆಡ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿ ಇಟ್ಟಿರೋ ಫೈಲು ಕ್ರಿಯೇಟೆಡ್ ಫೋಲ್ಡರ್ ಅಲ್ಲಿ ಇರುತ್ತೆ. ಕ್ಲಿಯರ್? ಕ್ಲಿಕ್ ಮಾಡಿ ನೋಡೋಣ ಇವಾಗ. ಇದೆಯಾ ಫಸ್ಟ್ ಫೈಲು? ನೋಡಿ, ಪ್ರತಿ ಫೈಲ್ಗೂ ಒಂದು ಕಂಪ್ಯೂಟರ್ ನಂಬರ್ ಇರುತ್ತೆ. ಸರ್ಚ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ, ಟ್ರ್ಯಾಕ್ ಮಾಡ್ಲಿಕ್ಕೆ. ಫೈಲ್ ನಂಬರ್ ಆಟೋಮೆಟಿಕ್ ಬರುತ್ತೆ. ಸಬ್ಜೆಕ್ಟ್ ನಾನು ಕೊಟ್ಟಿರೋ ಸಬ್ಜೆಕ್ಟ್, ಕ್ಯಾಟಗರಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಯಾವ ಡೇಟ್ ಅಲ್ಲಿ ಕ್ರಿಯೇಟ್ ಆಯ್ತು ಫೈಲ್, ಯಾವ ಟೈಮ್ ಅಲ್ಲಿ ಕ್ರಿಯೇಟ್ ಆಯ್ತು. ಇವತ್ತು 12:42 ಫೈಲ್ ಕ್ರಿಯೇಟ್ ಆಗಿದೆ. ನಾಳೆ 12:42 ಆದ್ರೂ ಫೈಲ್ ಇದು ನಿಮ್ಮ ಲಾಗಿನ್ ಇಂದ ಮೂವ್ಮೆಂಟ್ ಆಗಿಲ್ಲ ಅಂದ್ರೆ ಪೆಂಡೆನ್ಸಿ 1 ಕೌಂಟ್ ಆಗುತ್ತೆ. ಓಕೆನಾ? ಕ್ವಶನ್ಸ್ ಏನಾದ್ರು ಇವಾಗ? ಏನಾದ್ರು ಕ್ವಶನ್ಸ್? ಏನಾದ್ರು ಕ್ವಶನ್? ಚಿತ್ರ ಇದು ಕ್ಲಿಕ್ ಮಾಡಿ ಕ್ವಶನ್ ಯಾಕೆ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ ಹ್ಯಾಂಡ್ ರೈಸ್ ಮಾಡ್ರಿ, ಇದು ಅನ್ಮ್ಯೂಟ್ ಆಗಿರಿ. ಓಕೆ, ಡೇ ವೈಸ್ KYC ಮಾಡಿಸ್ಬೇಕು. ಎಷ್ಟು ಫೈಲು ಪೆಂಡಿಂಗ್ ಇದೆ, ಯಾರ ಹತ್ರ ಪೆಂಡಿಂಗ್ ಇದೆ, ಎಷ್ಟು ದಿನದಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಯಾರು ಯಾರಿಗೆ ಕಳಿಸಿದ್ರು, ಅಷ್ಟು ಬರುತ್ತೆ. ಕೆಲಸ ಆಫ್ಲೈನ್ ಆದ್ಮೇಲೆ ದಿನ ಮಾಡೋದು ಆದಿನ ಹಬ್ಬ. ನೀರೇ
ಸರ್ ಅದು ಬಂದ್ ಮಾಡಿ ಚಾಲು ಮಾಡಿದ್ರು ಇವಾಗ ನೆಕ್ಸ್ಟ್ ಅದೇ ವಿಡಿಯೋ ಬಂದ್ ಮಾಡಿ ಚಾಲು ಮಾಡಿರ್ತೀನಿ